ಅವರು ಕೂಡ ಇದು ಹೇಗೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಆದರೆ ಒಂದು ಪ್ರಯೋಗ ಮಾಡೋಣ, ಅವರು ಧೈರ್ಯ ಮಾಡಿ ಸರ್ಕಾರದ ಒಂದು ಪ್ರಯತ್ನಕ್ಕೆ ಕೈ ಜೋಡಿಸಿ. ಎಲ್ಲ ಸುಲಭದ ಕೆಲಸ ಅಲ್ಲ, ಯಾಕಂದರೆ ನೀವು ಮೊದಲನೇ ಬಾರಿಗೆ ಏನೋ ಪ್ರಯತ್ನ ಮಾಡ್ತಾಯಿದ್ರೆ ಅದಕ್ಕೆ ತಾವು ಸಮಯನೂ ಕೊಡಬೇಕಾಗ್ತದೆ, ಅದಕ್ಕೆ ನೀವು ಸ್ವಲ್ಪ ಖರ್ಚು ಮಾಡಬೇಕಾಗ್ತದೆ. ಸರ್ಕಾರದ ನೆರವಿದ್ರೂ ಕೂಡ ನಿಮ್ಮ ಪ್ರಯತ್ನ ಇರಲಾರ್ದೆ ಏನೂ ಆಗೋದು. ಇವತ್ತು ಈ ಕಲಬುರಗಿ ರೊಟ್ಟಿ ಬರೀ ನಮ್ಮ ಜಿಲ್ಲೆನಲ್ಲ, ರಾಜ್ಯಾದ್ಯಂತನೂ ಕೂಡ ಸಾಕಷ್ಟು ಚರ್ಚೆಗೆ. ಈಗ ನೀವತ್ತು ನನ್ನ ಮಾತು ಜಾಸ್ತಿ ನಂಬೋದಿಲ್ಲ, ಗೊತ್ತಿಲ್ಲ. ಆದರೆ ಪ್ರಧಾನಮಂತ್ರಿ ಮೋದಿಯವರು ಮನ್ ಕಿ ಬಾತ್ನಲ್ಲೂ ಕೂಡ ಕಲಬುರಗಿ ರೊಟ್ಟಿ ಬಗ್ಗೆ ಪ್ರಸ್ತಾಪ ಮಾಡಿ. ಯಾಕೆ ಮಾಡಿದ್ರು ಅಂದರೆ ಇದು ಒಂದು ಒಳ್ಳೆಯ ಪ್ರಯತ್ನ ಇದೆ ಜಿಲ್ಲಾಡಳಿತದಿಂದ. ಇದರಿಂದ ಮಹಿಳೆಯರಿಗೆ ಒಳ್ಳೆಯದಾಗುತ್ತೆ, ಆರ್ಥಿಕ ಹಾಗೂ ಸಾಮಾಜಿಕ ಸ್ವಾತಂತ್ರ್ಯ ಸಿಗುತ್ತೆ ಅಂದ್ಬಿಟ್ಟು ಇವತ್ತು ಕೇಂದ್ರ ಸರ್ಕಾರ ಕೂಡ ಈ ಯೋಜನೆಯನ್ನು supervisor and passionately talk. Not to mention the 23 important WTA points. 4,860 dollars. Madam Kanala. Parmeshwari. ಫೈನಲ್ ಫಲಿತಾಂಶ ಬರಬೇಕಾಗದ್ದು ಅವರಿಗೆ ಒಬ್ಬ ಪ್ಲೇಯರ್ಸಿಗೆ ಪೋಲೆಂಡಿಂದ ಬಂದಂಥ ಪ್ಲೇಯರಿಗೆ ಇಂಜುರಿ ಆಗಿದೆ. ಹಾಗಾಗಿ ಫೈನಲ್ ಸಂಪೂರ್ಣ ಆಗಲಿಲ್ಲ. ಅದು ಒಂದು ದುರದೃಷ್ಟಕರ. ಆದರೂ ಕೂಡ ತುಮಕೂರಿನ ಜನತೆಗೆ ಈ ಟೆನ್ನಿಸ್ ಅಂತಾರಾಷ್ಟ್ರೀಯ ಮಟ್ಟದ ಟೆನ್ನಿಸ್ಸಿನ ಪರಿಚಯ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿಯೂ ಕೂಡ ಇದನ್ನು ಮುಂದುವರಿಸಬೇಕು ಅಂತೇಳಿ ನಮ್ಮ ಉದ್ದೇಶ ಇದೆ. ನನಗೆ ವಿಶ್ವಾಸ ಇದೆ ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾಗಿ ಮಾಡ್ತೇವೆ ಅಂತೇಳಿ. Final like this, I really wanted to play with Justina, but I just couldn't. Health is the most important thing. I think that I'm just want to go back to the home and just do recovery and physio, and we will see. It's been a good week, not easy mentally and physically because it was super hot, but I'm proud of my game anyway. Okay. Then overall experience in this Tumkur Open, your experience? Yeah, I really enjoyed my week here. Of course, I'm happy to finish with a win. Today was unfortunate that we couldn't actually play the final, but that's sport and this happens. So yeah, we'll see. So we just focus on positive and then focus on the next weeks.